ನನ್ನ ಮಗಳು ಹುಷಾರಾದ್ಮೇಲೆ ಹೊರಡ್ತಿರೋದೆ. ಅಲ್ಲಿ ನನ್ನ ತೋಟ, ನನ್ನ ಮನೆ, ನನ್ನ ಹಸು ಕುರಿಯೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾವೆ. ಸರಿ ಬಿಡಿ, ಹಾಗಾದ್ರೆ ನೀವು ಇಲ್ಲಿಂದ ಹೋಗೋದೇ ಇಲ್ಲ. ಅಂದ್ರೆ ನಿಮ್ಮ ಮಗಳಿಗೆ ಜನ್ಮ ಪೂರ್ತಿ ಹೀಗೇನೆ. ಅದಕ್ಕೆ ನನ್ನ ಮಾತು ಕೇಳಿ ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಮಗಳನ್ನ, ಮೊಮ್ಮಗಳನ್ನ ಎಲ್ಲ. ಅಲ್ಲಿ ನಿಮ್ಮೂರಲ್ಲಿ ತೋಟ ಕಾಯೋಕಿಡಿ ಕೂತಿರ್ತವೆ ಬೆದರ್ಗೊಂಬೆ ತರ. ಕಾಗೆ ಪಕ್ಷಿಗಳಾದ್ರೂ ಹೆದರ್ಕೊಂಡು ಹಾರೋಗುತ್ತವೆ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ಯೋಚಿಸಿ. ನಿಂಗೆ ಕಳ್ಳಿನ ಮಾತ್ರ ಮನೇಲಿ ಇಟ್ಕೊಳ್ಬಾರ್ದು ಕಣೆ. ಹೇಗಾದ್ರೂ ಮಾಡಿ ಅವಳ ಓಡಿಸ್ಬಿಡ್ಬೇಕು. ಕಳ್ಳಿನ? ಹ್ಞೂ. ಅಮ್ಮ, ಒಂದ್ ಐಡಿಯಾ. ಆ ಮುದುಕಿನ ಕಳ್ಳಿ ಮಾಡ್ಬಿಡೋಣ. ಆಗ ಅಣ್ಣ ತಾನಾಗೆ ಒದ್ದು ಅವ್ರನ್ನ ಹೊರಗಡೆ ಹಾಕ್ತಾರೆ. ಏನಂತೀರಾ? ಸರಿಯಾಗಿ ಹೇಳಿದೆ ನಿಂಗೆ. ಅದೇನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡಿ ಹೇಳು. ಅಮ್ಮ, ನನ್ಗೆ ಹೇಳಿದ್ರಲ್ಲ, ಈಗ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಸುಜಿ, 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 ಸುಜಿ. ಅಯ್ಯೋ, ಇದೇನು ನನ್ನ ಬಟ್ಟೆ ಗಂಟಿಲ್ಲಿ ಇದೆಯಲ್ಲ? ಅಜ್ಜಿ ನೋಡಿದ್ರೆ ಅಷ್ಟೇ. ಅಮ್ಮೋರೆ ಅಮ್ಮೋರೆ, ಚಿಕ್ಕಮ್ಮವ್ರ ಒಡವೆನೆ ಕಾಣ್ತಾ ಇಲ್ಲ. ಅವ್ರು ನನ್ಗೆ ಎತ್ತಿಡು ಅಂತ ಕೊಟ್ಟಿದ್ರು. ಈಗ ಅವ್ರ ಒಡವೆ ಎಲ್ಲಿ ಅಂತ ಕೇಳಿದ್ರೆ ನನ್ ಏನು ಅಂತ ಹೇಳಿ? ಈ ಮನೇಲಿ ಯಾರೇ ಇದ್ದಾರೆ? ನೀನೇ ಏನೋ ಮಾಡಿರ್ತೀಯ. ಸರಿಯಾಗಿ ಹೇಳು. ಇದು ನನ್ನ ಬಟ್ಟೆ ಗಂಟಿನ ಮೇಲೆ ಬಿದ್ದಿತ್ತು. ಇದು ನಿಮ್ದೆ ಅಂತ ತಿಳ್ಕೊಂಡು ನಾನೇ ಇಟ್ಟೆ. ನೀವು ಬೇರೆ ಪಾಪ ಒಡವೆನೆಲ್ಲ ಬೀರಿನಲ್ಲಿಟ್ಟು ಲಾಕ್ ಮಾಡಬೇಕು ಅಂತಿದ್ರಲ್ಲ, ಅದಕ್ಕೆ ನಾನೇ ಇಟ್ಟೆ. ಅಲ್ಲಮ್ಮ, ತೋಟ ಗದ್ದೆ ಇರೋರು ಮಕ್ಳಿಗೆ ಮದ್ವೆ ಮಾಡದ್ಮೇಲೆ ಅಳಿಯಂದ್ರು ಗತಿಗೆಟ್ಟವ್ರಾದ್ರೆ ಅವ್ರ ಆಸ್ತಿಲೆ 4 ಎಕರೆ ಕೊಡ್ಬೋದಿತ್ತಲ್ಲ. ಮಕ್ಳನ್ನ ಈ ತರ ತಿರ್ಪೆ ಎತ್ತಕ್ ಬಿಟ್ಬಿಡ್ತಾರ? ಅವ್ನು ನೆಟ್ಗಿದ್ರೆ ಮಾಡ್ಬೋದು, ಇಲ್ವೇ? ಮದುವೆಗೆ ಮುಂಚೆನೆ ಏನೇನೋ ಆಟ ಆಡಿರ್ಬೇಕು. ಅದಕ್ಕೆ ಮರ್ಯಾದೆ ಗಂಜಿ ಊರಿಂದ ಸಾಗ್ ಹಾಕಿದ್ದಾರೆ. ಇರ್ಬೋದಮ್ಮ, ಈ ಸರೋಜನ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ಯಾರಿಗ್ ಗೊತ್ತು? ಅದನ್ನೆಲ್ಲ ಕೀಲಿ ಕೊಟ್ಟು ಅಪ್ಪ ಅಮ್ಮನೇ ಮಾಡಿಸಿದಾರೋ ಏನೋ. ಬಣ್ಣ ಮುಂಡೆವು ಏನಂದ್ರು ಅಷ್ಟೇ. ನಾಚಿಕೆ, ಮಾನ, ಮರ್ಯಾದೆ. ಅಮ್ಮ, ನಿಮಗೊಂದೇ ಒಂದು ಹೆಣ್ಣು ಮಗಳಿರ್ಬೇಕಿತ್ತು. ನಿಮ್ಮ ಮೊಮ್ಮಗಳು ಬೆಳಕನ್ನು ಸಾನಿ ದಿನ ಬೇಕಾ ಇಲ್ಲ. ನಿಂಗೆ ಮದುವೆ ಆಗ್ಬೇಕು ಅಂತ ಇರೋ ಹುಡುಗಿ ನೀನು. ಗಾಜಿನ ಮನೆಯಲ್ಲಿ ಇರೋರು ಕಲ್ಲು ಹೊಡಿಬಾರ್ದು. ನೋಡು, ಈಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಈ ಕಚಡ ಬುದ್ಧಿ ಬಿಟ್ಟು ಗಂಟು ಮುಟ್ಟೆಲ್ಲ ಕಟ್ಕೊಂಡು ನಿನ್ನ ಊರ್ಗ್ ಹೊರಡು. ಇಲ್ಲ ಅಂದ್ರೆ ನಿನಗ್ ಬೀಳೋ ಶಾಪ್ಗಳಿಗೆ ನಿನ್ನ ಅಳಿಯ ಸತ್ತ, ಮಗಳು ಸತ್ರು ಆಶ್ಚರ್ಯ ಇಲ್ಲ.